ದರ್ಶನ್ ಅವ್ರದ್ದು ಹೆಂಗೆ ಅಂತಾರೆ, ಕೆಲವು ಟೈಮು ಸಾಹಿತ್ಯವನ್ನು ಅವರು ಪ್ರೀ ರೆಕಾರ್ಡಿಂಗ್ ಹಾಕಿನ ಮುಂಚೆ ಆಗಿರ್ಬೋದು, ಏನಾಗಿರ್ಬೋದು, ಒಂದ್ಸಲ ಚೆಕ್ ಮಾಡ್ತಾರಂತೆ. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ಯಾರಿಗೂ ಟಾಂಗ್ ಕೊಡೋದಾಗಿರ್ಬೋದು, ಆ ಥರ ಏನು ಇರಬಾರ್ದು ಅನ್ನೋ ಥರ. ಸೊ ನಿಮ್ದು ಸಾಹಿತ್ಯ ರೊಮ್ಯಾಂಟಿಕ್ ಆಗಿರೋದ್ರಿಂದ ಸೊ ನೋಡಿರ್ತಾರೆ. ಹೌದು ಸೊ ಆ ಆ ಒಂದು ಥರ ಏನು ನನಗೇನು ಇದು ಬರಲಿಲ್ಲ, ಹಂಗಾಗಿ ಮೇ ಬಿ ಅವ್ರು ನೋಡಿ ಇಷ್ಟಪಟ್ಟಿರ್ಬೋದು. ಓಕೆ, ಇಷ್ಟಪಟ್ಟಿರ್ತಾರೆ. ಎಸ್ ಎಸ್ ಎಸ್. ಓಕೆ. ಇನ್ನ ದರ್ಶನ್ ಅವ್ರದ್ದು ಒಡನಾಟ ಅಂದ್ರೆ ಮಾತಾಡ್ಸಕ್ ಆಗಿಲ್ಲ ಅಂತ ಹೇಳಿದ್ರೆ, ಹೌದು ಹೌದು ಅಟ್ ಪ್ರೆಸೆಂಟ್ ಇವಾಗ ದರ್ಶನ್ ಅವರು ಒಂದು ಬೇರೆ ಸಿಚುವೇಶನ್ ಇದ್ದಾರೆ. ಹೌದು ಹೌದು. ಫ್ಯಾನ್ಸ್ ಕೂಡ ಅವರ ಒಂದು ಬಹುನೀರ್ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ, ಡೆವಿಲ್ಗೆ. ಸೊ ನೀವು ಚಿತ್ರತಂಡದ ಒಂದು ಭಾಗ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಏನು ನಮ್ಮ ಸಿನಿಮಾ ಅಂತ ಏನಿದೆ, ಸಿನಿಮಾ ಅಂತ ಬಂದಾಗ ಅವರದ್ದು ಯಾವುದೇ ಸಿನಿಮಾ ಮುಂಚೆಯಿಂದಲೂ ಅದೊಂದು ದೊಡ್ಡ ಸಂಭ್ರಮ ಅಂತಲೇ ಮಾಡ್ಕೊಂಡ್ಬಂದಿದ್ದಾರೆ ಅಭಿಮಾನಿಗಳು. ಸೊ ಈ ಬಾರಿ ಅದು ನನ್ನ ಪ್ರಕಾರ ಅದು ದುಪ್ಪಟ್ಟಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಎಲ್ಲರೂ ಈ ಸಿನಿಮಾ ಗೆಲ್ಲಿಸಲೇಬೇಕು ಅನ್ನೋ ಒಂದು ಜವಾಬ್ದಾರಿ ತೊಗೊಂಡು ಇದು ಮಾಡ್ತಿದ್ದಾರೆ. ಫ್ಯಾನ್ಸ್ ಎಲ್ಲ ಆಗಿರ್ಬೋದು, ಅವ್ರಿಗೆ ಕಮೆಂಟ್ಸ್ ಮಾಡೋದಾಗಿರ್ಬೋದು, ಒಂದು ಏನೋ ಇದು ಬಿಟ್ಟಾಗ, ಅಥವಾ ನನಗೆ ಸಾಂಗ್ ರಿಲೀಸ್ ಅಥವಾ ನಾನು ಬರ್ದಿದ್ದೀನಿ ಅಂತ ಗೊತ್ತಾದಾಗಲೇ, ಅಣ್ಣ ಸಾಂಗ್ ಹೆಂಗಿದೆ, ಚೆನ್ನಾಗಿ ಬರ್ದಿದ್ದೀರಲ್ವಾ, ಚೆನ್ನಾಗಿದೆಯಲ್ವಾ ಸಾಂಗು, ಆ ಕನ್ಸರ್ನ್ ಇದೆಯಲ್ಲ, ಅದನ್ನ ನೋಡಿದ್ರೆ ಅನಿಸ್ತದೆ ಈ ಬಾರಿ ಅದು ಇನ್ನೊಂದು ಅವ್ರೇನು ಎಮೋಷನ್ಸ್ ಇದೆ, ಅದು 2 ಪಟ್ಟು ಇರುತ್ತೆ ಅಂತ ನನಗೆ ಅನಿಸ್ತದೆ. ನಿಮಗೂ ಫ್ಯಾನ್ಸ್ ಏನಾದ್ರು ಕೇಳಿದಾರ ಸಾಂಗ್ ಈ ತರ ಚೆನ್ನಾಗಿದೆ ಅಂತನಾ, ಅಥವಾ ಮುಂಚೆ ಏನಾದ್ರು? ತುಂಬಾ ಮೆಸೇಜಸ್ ಬಂತು ನನಗೆ ಈ ಸಾಂಗ್ ರಿಲೀಸ್ ಟೈಮಲ್ಲಿ ಸಾಂಗ್ ಹೇಗಿದೆ ಅಣ್ಣ, ಒಂದು ಲೈನ್ ಕಳಿಸಿ ಸಾಂಗ್ದು, ಈ ಥರದ್ದೆಲ್ಲ ಬಂತು ನನಗೆ. ಸಾಂಗ್ ರಿಲೀಸ್ ಆದಮೇಲೆ ತುಂಬ ಇದು ಮಾಡಿದ್ರು, ನಮ್ಮ